ನಗರದ ರಸ್ತೆಗಳು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ದೇಶ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರವೆನ್ನುವ ಮಾತಿಗೆ ಅರ್ಥ ಬಂದಿದೆ. ನರೇಂದ್ರ ಮೋದಿ ದೇಶದ ಚುಕ್ಕಾಣಿ ಹಿಡಿದ ಮೇಲೆ ನಿತಿನ್ ಗಡ್ಕರಿಯವರು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಂತರ ದಾಖಲೆ ಮಟ್ಟದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಅಭಿವೃದ್ಧಿ ಹೊಂದಿವೆ ಎಂದು ಮಾಜಿ ಮುಖ್ಯಮಂತ್ರಿ ಮತ್ತು ಹಾವೇರಿ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ನುಡಿದರು. ಅವರು NHEPC ಮೋಡ್ನ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ 367 ಬಾಣಾಪುರ ಗದ್ದನಕೆರೆ ಸೆಕ್ಷನರಲ್ಲಿ ಗಜೇಂದ್ರಗಡ ಪಟ್ಟಣಕ್ಕೆ ಬೈಪಾಸ್ ರಸ್ತೆ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರೋಣ ಮತಕ್ಷೇತ್ರದ ಶಾಸಕ GS ಪಾಟೀಲ್, ಸ್ಥಳೀಯ ಖಾಸಗಿ ಜನರೇ ಕೋಟಿಗಟ್ಟಲೆ ಹಣ ನೀಡಿ ಜಮೀನು ತೆಗೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಸರ್ಕಾರ ರೈತರ ಭೂಮಿಯನ್ನು ಕಡಿಮೆ ಹಣಕ್ಕೆ ತೆಗೆದುಕೊಳ್ಳುವುದನ್ನು ಅನ್ನದಾತರು ಈ ಕಾಮಗಾರಿಗೆ ಭೂಮಿ ಕೊಡಲು ವಿರೋಧಿಸಿದ್ದರು. ಆ ಸಂದರ್ಭದಲ್ಲಿ ನಾನು ಮತ್ತು ಸಂಸದರು ಸರ್ಕಾರದಿಂದ ರೈತರಿಗೆ 45 ರಿಂದ 50 ಲಕ್ಷ ರೂಪಾಯಿವರೆಗೆ ಹಣ ಕೂಡಿಸುವ ಭರವಸೆ ನೀಡಿದ್ದರಿಂದ ರೈತರು ಒಲ್ಲದ ಮನಸ್ಸಿನಿಂದ ಭೂಮಿಯನ್ನು ಕೊಡುತ್ತಿದ್ದಾರೆ. ಸಂಸದರು ರೈತರು ಬಡವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದಾರೆ. ರೈತರಿಗೆ ಹೆಚ್ಚಿನ ಅನುದಾನ ಕೊಡಿಸುವ ಮೂಲಕ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಬೇಕು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಸುಭಾಷ್ ಮ್ಯಾಗೇರಿ, ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಇಂದಿರಾ ತೇಲಿ, ಉಮೇಶ್ ಮಲ್ಲಾಪುರ್, ರಾಜೇಂದ್ರ ಗೋರ್ಪಡೆ, ಅಶೋಕ್ ನವಲ್ಗುಂದ್, ನಿಂಗಪ್ಪ ಕೆಂಗಾರ್, ಶಿವಾನಂದ್ ಮಠದ್, ರಾಜು ಸಾಂಗ್ಲಿಕರ್, ಮುದಿಯಪ್ಪ ಮುದೋಳ್, ಮೂಕಪ್ಪ ನಿಡುಗುಂದಿ, ಮುತ್ತಣ್ಣ ಕಡಗದ, ಹನುಮಂತಪ್ಪ ಅಟ್ಟಿಮನಿ, ಮುದಿಯಪ್ಪ ಕರಡಿ, ಯಮನೂರ ತಿರಕೋಜಿ, ರೂಪ್ಲೇಶ್ ರಾಠೋಡ್, ಮುತ್ತರ್ಜ್ ಡಾಲಾಯುತ್, ಉಮೇಶ್ ರಾಠೋಡ್, ವೀರಪ್ಪ ಪಟ್ಟಣಶೆಟ್ಟಿ, ಬಸವರಾಜ್ ಹೂಗಾರ್, ಹನುಮಂತಪ್ಪ ಅಟ್ಟಿಮನಿ, ಅಂದಪ್ಪ ಬಿಚ್ಚೂರ, ಉಮೇಶ್ ಮಲ್ಲಾಪುರ, ಚವ್ಹಾಣ್, ಸುಗಿರೇಶ್ ಕಾಜಗಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಮಹೇಶ್ ಮೇಟಿ. ಎಲ್ಲರೂ ಸನ್ಮಾನವನ್ನು ಮಾಡಬೇಕಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಬೈಪಾಸ್ ರಸ್ತೆ ಇದರ ಕಾಮಗಾರಿಯ ಅಡಿಗಲ್ಲು ಸಮಾರಂಭದಲ್ಲಿ ಭಾಗವಹಿಸಿರುವಂಥ ನಮ್ಮೆಲ್ಲರ ಆತ್ಮೀಯರು, ರೋಣ ತಾಲೂಕಿನ ಶಾಸಕರು ಆದಂಥ ಸನ್ಮಾನ್ಯ GS ಪಾಟೀಲ್, ಇವತ್ತು ಆ ಕೆಲಸನೂ ಕೂಡ ಆಗ್ಲಿಲ್ಲ. ಅದಕ್ಕೆ ಇವತ್ತು ಸನ್ಮಾನ್ಯ ಸಂಸದರು, ಇದು ನಮ್ಮ ಬಹಳ ದಿವಸದ ಕನಸು, ಗದಗ ಮೇಲೆ ವಾಡಿ ಮುಟ್ತಕ್ಕಂತ ಒಂದು ವ್ಯವಸ್ಥೆ ಆದರೂ ಕೂಡ ನಮಗೆ ನೆರೆಗಲ್ಲು ಗಜೇಂದ್ರಗಡ ಮೇಲೆ ಆಗಿ ವಾಡಿ ಮುಟ್ತಕ್ಕಂತ ಒಂದು ವ್ಯವಸ್ಥೆ ಆಗಲೇಬೇಕನ್ನೋ ಒತ್ತಾಯ ಈ ಭಾಗದ ಜನರಿದೆ. ಜನಪ್ರಿಯ ಕಾರ್ಯಕ್ರಮಗಳನ್ನ ನೀವೆಲ್ಲ ಕೊಟ್ಟಂತವ್ರು ನಮ್ಮ ಹಿರಿಯರು ದಿವಂಗತ SR ಬೊಮ್ಮಾಯಿ ಅವರು, ಒಬ್ಬ ಧೀಮಂತ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿಗಳು. ಅಂತವ್ರ ಇದರಲ್ಲಿ ಅನುಭವ ಪಡೆದಂತ ನೀವು ವಿಶೇಷವಾಗಿ ಈ ನಮ್ಮ ಭಾಗಕ್ಕೆ ತಾವು ಹೆಚ್ಚು ಒತ್ತು ಕೊಡಬೇಕು. ನೀವು ಮನಸ್ಸು ಮಾಡಿದ್ರೆ, ನಿಮ್ಮ ಧ್ವನಿಯಲ್ಲಿ ಬಿತ್ತಂದ್ರೆ ಖಂಡಿತವಾಗಿ ಎಲ್ಲಾ ಕಾಮಗಾರಿ ಆಗ್ತಾವನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಬಹುಶಃ ರಸ್ತೆ ಅಭಿವೃದ್ಧಿಯಲ್ಲಿ ಅದರಲ್ಲಿ ಕೂಡ ಸನ್ಮಾನ್ಯ ಗಡ್ಕರಿ ಅವರು ಸಾರಿಗೆ ಮಂತ್ರಿಗಳಾದ್ಮೇಲೆ ಬಹಳಷ್ಟು ರಸ್ತೆಗಳ ಬದಲಾವಣೆಯನ್ನ, ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಮಾಡಿದ್ದನ್ನ ನಾವೆಲ್ಲ ಕಂಡಿದ್ದೇವೆ. ಆದ್ರೆ ನಮ್ಮ ಭಾಗ ಇವತ್ತು ನಮ್ಮ ರೋಣ ತಾಲೂಕು ಆಗ್ಬಹುದು, ಗಜೇಂದ್ರಗಡ ತಾಲೂಕು ಆಗ್ಬಹುದು, ಮತ್ತು ಮಗ್ಗಲ ಬಾಗಲಕೋಟೆ ಜಿಲ್ಲೆ ಆಗ್ಬಹುದು. ಡೀಟೇಲ್ಸ್ ಹೇಳ್ಬೇಕಂದ್ರೆ
ಟೋಟಲ್ 3 ಬೈಪಾಸು, ಕುಕ್ನೂರು 6.8 ಕಿಲೋಮೀಟರ್, ಯಲಬುರ್ಗಾ 4.8 ಕಿಲೋಮೀಟರ್ ಹಾಗೂ ಗಜೇಂದ್ರಗಡ 5.6 ಕಿಲೋಮೀಟರ್. ಒಟ್ಟು ಟೋಟಲ್ 3 ಬೈಪಾಸ್ ಸೇರಿ 17.69 ಕಿಲೋಮೀಟರ್ ಆಗಿರ್ತದೆ. ಈ ಪ್ರೆಸೆಂಟು ನಾವು ಗಜೇಂದ್ರ ಬೈಪಾಸ್ ಬಗ್ಗೆ ಮಾತಾಡೋದಾದ್ರೆ ಈ ರಸ್ತೆ ಒಟ್ಟ ಬೈಪಾಸ್ ಉದ್ದು 5.65 ಕಿಲೋಮೀಟರ್. ಈಗ ನಾವೇನ್ ಭೂಮಿ ಪೂಜೆ ಮಾಡಿದೀವಿ, ಇದು ಸೆಂಟರ್ ಪಾಯಿಂಟ್, ಇದು ಇಲ್ಲಿ ಫ್ಲೈಓವರ್ ಆಗತ್ತೆ, ಅಲ್ಲೊಂದು ಅಂಡರ್ ಪಾಸ್ ಆಗತ್ತೆ, ಇದು ಸ್ಟೇಟ್ ಅವೇ ಇರೋದ್ರಿಂದ ಅಲ್ಲೊಂದು ಅಂಡರ್ ಪಾಸ್ ಆಗತ್ತೆ. ಅದು ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾರ್ಯವನ್ನು ಬಾನಾಪುರದಿಂದ ಗದ್ದನಕೆರೆ ಕ್ರಾಸ್ ವರೆಗೆ ಈಗಾಗಲೇ ಕೈಗೊಂಡಿದೆ. ವಿಶೇಷವಾಗಿ ಈ ಭಾಗದಲ್ಲಿ ಕೆಲವು ಇರ್ತಕ್ಕಂಥ ತಾಲೂಕು ಮಟ್ಟದ ಪಟ್ಟಣಗಳಲ್ಲಿ ಈ ಬೈಪಾಸ್ ರಸ್ತೆಯನ್ನ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಗಜೇಂದ್ರಗಢ ಭಾಗದಲ್ಲಿ ಸುಮಾರು 5.6 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ನಿಶ್ಚಯ ಮಾಡಿದ್ದಾರೆ. ಆಗಿದೆ. ಅದಕ್ಕೆ ಅದೇ ರೀತಿ ಬಂಕಾಪುರದಿಂದ ಗದ್ದನಕೆರೆವರೆಗೆ ಹೋಗ್ತಕ್ಕಂಥ ರಸ್ತೆನೂ ಕೂಡ ಯಾವಾಗ ರಾಜಶೇಖರ್ ಮೂರ್ತಿಯವರು ಈ ದೇಶದ ಸಾರಿಗೆ ಮಂತ್ರಿ ಇದ್ದಾಗ ಅವತ್ತೇ ಆ ರಸ್ತೆ ಬಗ್ಗೆ ಹೆಚ್ಚು ಮುಖರ್ಜಿ ವಹಿಸಿ ಒಂದು ಹಂತಕ್ಕೆ ತಂದಿದ್ರು. ಆದ್ರೆ ಇಲ್ಲಿವರೆಗೆ ಆ ರಸ್ತೆನೂ ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ.